ನಾನಿವತ್ತು ಕಡಲೆಪುರಿಯಿಂದ ಮಾಡೋಂಥ ಪಡ್ಡು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ತುಂಬ ರುಚಿಯಾಗಿರುತ್ತೆ. ಮಾಮೂಲಿ ಒಗ್ಗರಣೆಗೆ ನಾವು ಬಳಸ್ತೀವಲ್ಲ ಕಡಲೆಪುರಿ, ಅದನ್ನೇ ಇದನ್ನಕ್ಕೆ ಬಳಸೋದು. 1 ಗ್ಲಾಸು ಅಕ್ಕಿ, ಊಟದ ಅಕ್ಕಿ ನೀವು ಯಾವ್ದು ಬಳಸ್ತೀರೋ ಅದೇನೆ, ಅದರಲ್ಲೇ ಅರ್ಧ ಗ್ಲಾಸಷ್ಟು ಕಡಲೆಪುರಿ, 1/4 ಗ್ಲಾಸಷ್ಟು ಉದ್ದಿನಬೇಳೆ, ಮೂರನ್ನು ಬೆಳಗ್ಗೆನೆ ಕ್ಲೀನಾಗಿ ತೊಳೆದ್ಬಿಟ್ಟು ನೆನೆಸ್ಬಿಡಿ. ಫಸ್ಟು ಉದ್ದಿನಬೇಳೆ ಅಕ್ಕಿನ ತೊಳೆದ್ಬಿಡಿ, ಆಮೇಲೆ ಕಡಲೆಪುರಿನ ತೊಳೆದ್ಬಿಟ್ಟು ಹಿಂಡ್ಬಿಟ್ಟು ಹಾಕ್ಬಿಡಿ. ಅದು ಚೆನ್ನಾಗಿ ನೆನಿಲಿ. ಒಂದು 4 to 5 hours ನೆಂದ ಮೇಲೆ ನೈಸಾಗಿ ರುಬ್ಬಿಟ್ಟು ರಾತ್ರಿ ಇಡೀ ಫರ್ಮೆಂಟೇಷನ್ಗೆ ಬಿಟ್ಟರೆ ಬೆಳಗ್ಗೆದು ಸೂಪರಾಗಿ ಪಡ್ಡು ಹಿಟ್ಟು ರೆಡಿ ಆಗುತ್ತೆ. ಆ್ಯಕ್ಚುಲಿ ನಾನು ಕ್ಲಿಪ್ಪಿಂಗ್ ತೊಗೊಂಡಿಲ್ಲ, ಅದರಿಂದ ಬಾಯಲ್ಲಿ ಹೇಳ್ತಾ ಇದ್ದೀನಿ. ನೀವು ಅದೇ ಥರ ಫಾಲೋ ಮಾಡಿಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಮೊದಲು ಈ ಹಿಟ್ಟಿಗೆ ಒಗ್ಗರಣೆ ಹಾಕಬೇಕಾಗುತ್ತೆ. ಒಗ್ಗರಣೆ ಸೌಟಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಒಂದು ಸ್ವಲ್ಪ ಇಂಗನ್ನ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ. ಆಮೇಲೆ ಸಣ್ಣದಾಗಿ ಹೆಚ್ಚಂತ ಕೊತ್ತಂಬರಿ ಸೊಪ್ಪು, ಶುಂಠಿ, ಕರ್ಬೇವಿನ ಸೊಪ್ಪು, ಒಂದು 5 ರಿಂದ 6 ಹಸಿಮೆಣಸಿನ್ಕಾಯಿ, 2 ರಿಂದ 3 ಈರುಳ್ಳಿ ಎಲ್ಲನೂ ಸಣ್ಣದಾಗಿ ಹೆಚ್ಚಿ ಸೇರಿಸ್ಬೇಕು. ಇದ್ರ ಜೊತೆಗೆ ಸಬ್ಬಕ್ಕಿ ಸೊಪ್ಪು ಒಂದು 1/4 ಕಟ್ಟಷ್ಟು ಕ್ಲೀನಾಗಿ ತೊಳೆದ್ಬಿಟ್ಟು ಫೈನ್ ಚಾಪ್ ಮಾಡಿ ಸೇರಿಸಿದ್ದೀನಿ. ಮತ್ತು ಕಾಯಿ ಪೀಸಸ್ಸನ್ನು ಸೇರಿಸಿದ್ದೀನಿ. ಭಾಳ ರುಚಿಯಾಗಿರುತ್ತೆ. ತಿಂತಾ ಇರ್ಬೇಕಾದ್ರೆ ಮಧ್ಯ ಕಾಯಿ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ. ಒಗ್ಗರಣೆ ರೆಡಿ ಮಾಡಿ ಇಟ್ಕೊಂಡಿರೋದನ್ನು ಕೂಡ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ಅದು ರಾತ್ರಿ ಎಲ್ಲ ಫರ್ಮೆಂಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಉದುಗಿ ಬಂದಿರುತ್ತೆ. ಈಗ ಪಡ್ಡು ಕಲ್ಲನ್ನು ಚೆನ್ನಾಗಿ ಕಾದ್ಮೇಲೆ ಆ ಗುಳಿ ಒಳಗಳೆಲ್ಲ ಎಣ್ಣೆ ಹಾಕಿ 3/4 ಅಷ್ಟು ಹಿಟ್ಟನ್ನು ಹಾಕಿ ಒಂದು 10 ರಿಂದ 15 ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಂದು ಸೈಡ್ ಆಗಿದ ತಕ್ಷಣ ಇನ್ನೊಂದು ಕಡೆ ತಿರುವು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಸರ್ವ್ ಮಾಡಿ. ಔಟರ್ ಲೇಯರ್ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಜೊತೆ ಕೊಟ್ಟರೆ ಸೂಪರ್ ಆಗಿರುತ್ತೆ. ಎಂಜಾಯ್ ಫ್ರೆಂಡ್ಸ್.